ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಮತ್ತು ಪರಿಸರ ಸ್ನೇಹಿ ಕೃಷಿಯನ್ನು ಪ್ರೋತ್ಸಾಹಿಸುವ ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವ ಈ ಯೋಜನೆ ಕೃಷಿ ವಲಯದಲ್ಲಿರುವಂತಹ ಹೊಸ ಅಧ್ಯಾಯವನ್ನು ಬರೆಯುವ ಸಾಧ್ಯತೆಯನ್ನು ಹೊಂದಿದೆ. ನೈಸರ್ಗಿಕ ಕೃಷಿಯ ಮಹತ್ವ. ನೈಸರ್ಗಿಕ ಕೃಷಿ ರಾಸಾಯನಿಕ ಮತ್ತು ಕೃತಕ ಸಲಕರಣೆಗಳ ಬಳಕೆಯನ್ನು ತೊರೆದು ತಮಗೆ ತಾವೇ ಸೃಜಿಸುವ ಖಾದ್ಯಗಳನ್ನು ಬಳಸುವ ಪದ್ಧತಿಯಾಗಿ ಗುರುತಿಸಲಾಗಿದೆ. ಇದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತೆ, ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಯೋಜನೆಯ ವಿಶೇಷತೆಗಳೇನು? ಪ್ರೋತ್ಸಾಹಧನ. ಈ ಯೋಜನೆಯಡಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 15,000ದಿಂದ 20,000 ಪ್ರೋತ್ಸಾಹಧನವನ್ನು ರೈತರಿಗೆ ನೀಡಲಾಗುತ್ತದೆ. ಅಂದಾಜು ವೆಚ್ಚ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ ರು. 2,500 ಕೋಟಿ ಮೀಸಲಿಟ್ಟಿದೆ. ಉಪಯೋಗಸ್ಥರು ಸುಮಾರು 15,000 ಹಳ್ಳಿಗಳಲ್ಲಿ 1 ಕೋಟಿ ರೈತರು ಈ ಯೋಜನೆ ಲಾಭವನ್ನು ಪಡೆಯಲಿದ್ದಾರೆ. ಪರಿಣಾಮಕಾರಿ ಪರಿಣಾಮಗಳೇನೆಂದರೆ ಆರ್ಥಿಕ ಬಲವರ್ಧನೆ. ನೈಸರ್ಗಿಕ ಕೃಷಿಯಿಂದ ಉಳಿತಾಯ ಹೆಚ್ಚುವುದರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಹೆಚ್ಚುವರಿ ಬೇಡಿಕೆ ಸೃಷ್ಟಿಯಾಗುತ್ತದೆ. ಪರಿಸರದ ಬದಲಾವಣೆ ಕೊಡುಗೆಗೆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಕಾರ್ಬನ್ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತವೆ. ಮಣ್ಣಿನ ಆರೋಗ್ಯ ಮತ್ತು ಜಲಸಂಪತ್ತಿ ಉಳಿತಾಯ. ನೈಸರ್ಗಿಕ ಕೃಷಿ ಮಣ್ಣಿನ ಸಮತೋಲನವನ್ನು ಸ್ಥಿರಗೊಳಿಸುತ್ತದೆ ಮತ್ತು ನೀರಿನ ಬಳಕೆಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಭಾವಿ ಚಾಲನೆಗೆ ಯೋಜನೆಯ ಪೂರಕತೆ. ಸರ್ಕಾರದ ಈ ಮುಂದಾಳತ್ವವು ದೇಶದ ಕೃಷಿಕರಿಗೆ ಹೊಸ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುವುದು ನಿಶ್ಚಿತ. ಈ ಯೋಜನೆಗೆ 15,000 ಹಳ್ಳಿಗಳನ್ನು ಗುರಿಯಾಗಿಸಿರುವುದು ಸ್ಥಳೀಯ ಆರ್ಥಿಕತೆ ಮತ್ತು ಆಹಾರ ಭದ್ರತೆಯ ಮೇಲೆ ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತದೆ. ಕೊನೆಯದಾಗಿ, ನೈಸರ್ಗಿಕ ಕೃಷಿಗೆ ಒತ್ತುವರಿ ನೀಡುವ ಈ ಯೋಜನೆ ರೈತರ ಬದುಕಿಗೆ ಆರ್ಥಿಕ ಮತ್ತು ಪರಿಸರದ ದೃಷ್ಟಿಯಿಂದ ದೀರ್ಘಕಾಲೀನ ಪ್ರಯೋಜನಗಳನ್ನು ನೀಡಲಿದೆ ಎಂದು ರೈತರು ಸರ್ಕಾರದ ಈ ಪ್ರಯತ್ನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನೈಸರ್ಗಿಕ ಕೃಷಿಯಲ್ಲಿ ಮುಂದಾಗಿ ದಾರಿಯಂತೆ ಪರಿಣತಿ ಹೊಂದುವ ಅವಕಾಶ ಇದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.